ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 132ನೇ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ 131ನೇ ಭಾಗದಲ್ಲಿ ಇಂದಿನ ಭಾಗದಲ್ಲಿ ಏನಾಗಿತ್ತು ಅಂತಂದರೆ, ಲಕ್ಷ್ಮಣ ಮತ್ತು ಇಂದ್ರಜಿತುವಿನ ನಡುವೆ ನಡೆದಂತಹ ಯುದ್ಧದಲ್ಲಿ ಲಕ್ಷ್ಮಣರು ಜಯಶಾಲಿಯಾಗಿದ್ದಾರೆ. ಇಂದ್ರಜಿತುವಿನ ಮರಣ ಸಂಭವಿಸಿದೆ. ಆ ಒಂದು ಮುಂದಿನ ಭಾಗವೇ 132ನೇ ಭಾಗ. ಅದರಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನು ನಾನೀಗ ವಿವರಿಸ್ತೀನಿ ಸ್ನೇಹಿತರೆ, ಬನ್ನಿ. ಬಹಳವಾಗಿ ದಣಿದಿದ್ದ ಮತ್ತು ತೀವ್ರವಾಗಿ ಗಾಯಗೊಂಡಿದ್ದ ಲಕ್ಷ್ಮಣನು ವಿಭೀಷಣ ಮತ್ತು ಹನುಮಂತರ ಮೇಲೆ ಒರಗಿಕೊಂಡು ರಾಮನಿಗೆ ಪ್ರದಕ್ಷಿಣೆ ಬರಲು ಅವನ ಮುಂದೆ ಬಂದನು. ಇಂದ್ರಜಿತುವಿನ ಪರಾಜಯದ ಸಂಪೂರ್ಣ ಕಥೆಯನ್ನು ವಿಭೀಷಣನು ನಿರೂಪಿಸಿದಾಗ ಮಗ್ನನಾಗಿ ಕೇಳಿದ ರಾಮನು ದಿವ್ಯಾನಂದವನ್ನು ಅನುಭವಿಸಿದನು. ಲಕ್ಷ್ಮಣನನ್ನು ಅಭಿನಂದಿಸಿ ಅವನ ತಲೆಯನ್ನು ಬಹಳ ಅಪ್ಯಾಯಮಾನವಾಗಿ ಆಗ್ರಹಿಸಿದಂತಹ ರಾಮನು, ರಾವಣನ ಬಲಗೈಯಂತಿದ್ದ ಇಂದ್ರಜಿತುವು 3 ದಿನ ಹಾಗೂ 3 ರಾತ್ರಿಗಳ ಯುದ್ಧದ ನಂತರ ಮೃತನಾಗಿರುವುದರಿಂದ ರಾಕ್ಷಸ ರಾಜನೇ ಯುದ್ಧ ಮಾಡಲು ಬರುತ್ತಾನೆ ಎಂದೆನಿಸುತ್ತದೆ ಎಂದರು. ಇಂದ್ರಜಿತುವಿನ ಬಾಣಗಳಿಂದ ಉಂಟಾಗಿದ್ದ ಹಲವಾರು ಗಾಯಗಳ ನೋವಿನಿಂದ ಲಕ್ಷ್ಮಣನು ಬಳಲುತ್ತಿದ್ದನು. ಆದ್ದರಿಂದ ಲಕ್ಷ್ಮಣನಿಗೆ ಹಾಗೂ ಗಾಯಗೊಂಡಿದ್ದ ಎಲ್ಲ ವಾನರಿಗೆ ಚಿಕಿತ್ಸೆ ನೀಡುವಂತೆ ರಾಮನು ಸುಷೇಣನಿಗೆ ಆದೇಶ ನೀಡಿದನು. ಸುಷೇಣನು ನೀಡಿದ ಗಿಡಮೂಲಿಕೆಯ ಹಬೆಯನ್ನು ಲಕ್ಷ್ಮಣನು ಆಗ್ರಹಿಸಿದಾಗ ಲಕ್ಷ್ಮಣನ ಗಾಯಗಳು ವಾಸಿಯಾದವು. ತನ್ನ ನೋವುಗಳನ್ನೆಲ್ಲ ಅದೃಶ್ಯವಾದದ್ದನ್ನು ಕಂಡಂತಹ ಲಕ್ಷ್ಮಣನು ಆಹ್ಲಾದಗೊಂಡನು. ಲಕ್ಷ್ಮಣನು ಇಂದ್ರಜಿತುವನ್ನು ವಿಭೀಷಣನ ಸಹಾಯದಿಂದ ಹೇಗೆ ಕೊಂದನೆಂಬುದನ್ನು ರಾವಣನ ಮಂತ್ರಿಗಳು ಅವನಿಗೆ ತಿಳಿಸಿದನು. ಈ ವಿಷಯವನ್ನು ಕೇಳಿದ ರಾವಣನು ಪ್ರಜ್ಞೆ ತಪ್ಪಿದನು. ಅವನಿಗೆ ಚೇತರಿಸಿಕೊಳ್ಳಲು ಬಹಳ ಸಮಯ ಬೇಕಾಯಿತು. ತನ್ನ ನಿಯೋಜಿತ ಉತ್ತರಾಧಿಕಾರಿಯ ಸಾವಿನಿಂದ ತೀವ್ರವಾಗಿ ದುಃಖಪಟ್ಟ ಬಹಳ ಕ್ರೋಧನಾದಂತಹ ರಾವಣನು ಸೀತೆಯನ್ನು ಕೊಂದು ತನ್ನ ಹಗೆಯನ್ನು ತೀರಿಸಿಕೊಳ್ಳಲು ನಿರ್ಧರಿಸಿದನು. ಇದನ್ನು ಘೋಷಿಸಿದ ಬಳಿಕ ಅವನ ರೂಪವು ಅದೆಷ್ಟು ಭಯಾನಕವಾಯಿತೆಂದರೆ ಇತರ ರಾಕ್ಷಸರೂ ಕೂಡ ಭಯದಿಂದ ಅಡಗಿಕೊಂಡರು. ಬ್ರಹ್ಮದೇವನು ತನಗೆ ಪ್ರಶಸ್ತಿಯಾಗಿ ಕೊಟ್ಟಿದ್ದ ಅಭೇದ್ಯ ಕವಚವೊಂದನ್ನು ಹಾಗೂ ಬಿಲ್ಲು ಬಾಣಗಳನ್ನು ತರಿಸಿಕೊಂಡಂತಹ ರಾವಣನು ವೈರಿಯನ್ನು ಪೀಡಿಸುವ ಸಲುವಾಗಿ ಇಂದ್ರಜಿತುವು ಮಾಡಿದಂತಹ ತಂತ್ರವನ್ನೇ ನಾನು ಮಾಡುತ್ತೇನೆ ಎಂಬುದಾಗಿ ಘೋಷಿಸಿದನು. ತನ್ನ ಖಡ್ಗವನ್ನು ಅದರ ಕೋಶದಿಂದ ಜೋರಾಗಿ ಹೊರತೆಗೆದ ಅವನು ಮಂಡೋದರಿ ಹಾಗೂ ಇನ್ನಿತರ ಮಂತ್ರಿಗಳಿಂದ ಹಿಂಬಾಲಿಸಲ್ಪಟ್ಟು ಅಶೋಕವನಕ್ಕೆ ಧಾವಿಸಿದನು. ಅವನ ಹಿತೈಷಿಗಳು ಅವನನ್ನು ತಡೆಯಲು ಪ್ರಯತ್ನಿಸಿದರಾದರೂ ಅವನು ಭಯಗೊಂಡಿದ್ದಂತಹ ಸೀತೆಯ ಮುಂದೆ ತ್ವರಿತವಾಗಿ ಬಂದು ನಿಂತನು. ಅವನು ಖಡ್ಗವನ್ನು ಗದರಿಕೆಯ ಸೂಚನೆ ಎಂಬಂತೆ ಚಲಾಯಿಸಿದಾಗ ತನ್ನನ್ನು ಕೊಲ್ಲುವ ಉದ್ದೇಶದಿಂದ ಅವನು ಬಂದಿರುವನೆಂದು ಸೀತೆಯು ತಿಳಿದಳು. ಆಶ್ಚರ್ಯಚಕಿತಳಾದ ಅವಳು ಕ್ರೂರನಾದ ರಾಕ್ಷಸ ರಾಜನನ್ನು ನಿಗದಿತ 12 ಮಾಸಗಳು ಮುಗಿಯುವ ಮುನ್ನವೇ ಇಲ್ಲಿಗೆ ಹೀಗೆ ಬರುವ ಹಾಗೆ ಏನು ನಡೆದಿದೆ? ನಾನು ಮತ್ತೆ ಮತ್ತೆ ವ್ಯಕ್ತಪಡಿಸಿದ ತಿರಸ್ಕಾರಗಳಿಂದ ಅವನು ಹೆಚ್ಚಾಗಿ ಹತಾಶಗೊಂಡಿರುವನೇ? ರಾಮ ಮತ್ತು ಲಕ್ಷ್ಮಣರು ಕೊಲ್ಲಲು ಸಾಧ್ಯವಾಗದೆ ಅವನು ಹತಾಶನಾಗಿ ತನ್ನನ್ನು ಕೊಲ್ಲಲು ಬಂದಿರುವನೇ? ಹನುಮಂತನ ಸಲಹೆಯನ್ನು ಒಪ್ಪಿಕೊಂಡು ತನ್ನ ಬೆನ್ನಿನ ಮೇಲೆ ತನ್ನನ್ನು ಕೂರಿಸಿಕೊಂಡು ರಾಮನ ಹತ್ತಿರ ಕರೆದೊಯ್ಯಲು ನಾನವನಿಗೆ ಅನುವು ಮಾಡಿಕೊಟ್ಟಿದ್ದಲ್ಲಿ ನಾನು ಇಂತಹ ಭಯಾನಕ ಸನ್ನಿವೇಶದಲ್ಲಿ ಸಿಲುಕಿಕೊಳ್ಳುತ್ತಿರಲಿಲ್ಲ ಎಂದು ಆಲೋಚಿಸಿದಳು. ತೀವ್ರವಾಗಿ ದುಃಖಿತಳಾಗಿದ್ದಂತಹ ಸೀತೆಯನ್ನು ಕಂಡು ಅನುಕಂಪ ಪಟ್ಟಂತಹ ಸುಪಾಶ್ವನೆಂಬ ಧರ್ಮಿಷ್ಠ ಮಂತ್ರಿಯು ರಾವಣನನ್ನು ಉದ್ದೇಶಿಸಿ ಹೀಗೆ ಹೇಳಿದನು. ಓಹೋ ಪ್ರಭುವೆ, ನೀನು ಎಲ್ಲ ವೇದಗಳನ್ನು ಅಧ್ಯಯನ ಮಾಡಿರುವೆ ಹಾಗೂ ಕಠಿಣ ತಪಗಳನ್ನು ಆಚರಿಸಿರುವೆ. ಆದರೂ ಸ್ತ್ರೀ ಹತ್ಯೆಯನ್ನು ಮಾಡುವ ಯೋಚನೆಯು ನಿನಗೇಕೆ ಬಂದಿದೆ? ಸುಂದರಿಯಾದ ಸೀತೆಯು ಉಳಿಯಲಿ. ಅದರ ಬದಲಿಗೆ ನಿನ್ನ ನಿಜವಾದ ವೈರಿಯ ಮೇಲೆ ನೀನು ನಿನ್ನ ಕೋಪವನ್ನು ವ್ಯಕ್ತಪಡಿಸಬೇಕು. ಇಂದು ಕೃಷ್ಣ ಪಕ್ಷದ ಚತುರ್ದಶಿಯಾಗಿದ್ದು ನಾಳೆ ಹೊಸ ಚಂದ್ರನು ಉಗಮಿಸುವನು. ಆಗ ನೀನು ರಾಮ ಮತ್ತು ಅವನ ವಾನರ ಸೈನ್ಯದ ಮೇಲೆ ದಾಳಿ ಮಾಡಿ ವಿಜಯವನ್ನು ಗಳಿಸು. ರಾಮನನ್ನು ಕೊಂದ ಬಳಿಕ ನಿನ್ನ ಹೃದಯದ ಆಸೆಯು ಪೂರ್ಣವಾಗುವ ತನಕ ನೀನು ಸೀತೆಯನ್ನು ಭೋಗಿಸಬಹುದು. ನೀನು ನಿನ್ನ ಭಾವೋದ್ವೇಪಿತ ಆಸೆಯನ್ನು ಈ ರೀತಿ ಅಕಾಲಿಕವಾಗಿ ಏಕೆ ಹತಾಶೆಗೊಳಿಸುತ್ತಿರುವೆ ಎಂದನು. ಸುಪಾಶ್ವನು ನುಡಿದಂತಹ ಮುಖಸ್ತುತಿಯ ಉಪದೇಶವನ್ನು ಸ್ವೀಕರಿಸಿ
ಸೀತೆಯನ್ನು ಕೊಲ್ಲುವ ಯೋಚನೆಯನ್ನು ಬಿಟ್ಟಂತಹ ರಾವಣನು ತನ್ನ ಅರಮನೆಗೆ ಹಿಂದಿರುಗಿದನು. ತನ್ನ ಸಿಂಹಾಸನದ ಮೇಲೆ ಚಿಂತಾಕ್ರಾಂತನಾಗಿ ಕುಳಿತುಕೊಂಡು ತನ್ನ ಪ್ರೀತಿಯ ಪುತ್ರನ ಮರಣದ ಬಗ್ಗೆ ಇನ್ನೂ ಶೋಕಿಸುತ್ತಿದ್ದ ಅವನು, ಉಳಿದಿರುವ ಎಲ್ಲ ರಾಕ್ಷಸರು ಈ ಕೂಡಲೇ ಹೊರಟು ರಾಮನ ಮೇಲೆ ಒಟ್ಟಿಗೆ ಆಕ್ರಮಣ ಮಾಡಲಿ. ಅವರಿಗೆ ಅವನನ್ನು ಕೊಲ್ಲಲು ಸಾಧ್ಯವಾಗದಿದ್ದರೆ ನಾಳೆ ನಾನೇ ಸ್ವತಃ ಯುದ್ಧ ಮಾಡಲು ಹೋಗುತ್ತೇನೆ ಎಂದು ಘೋಷಿಸಿದನು. ಮುಂಜಾನೆಗೆ ಸ್ವಲ್ಪ ಮುನ್ನವೇ ಯುದ್ಧಕಾಂಕ್ಷಿಗಳಾಗಿದ್ದ ರಾಕ್ಷಸರು ತಮ್ಮ ನಗರದಿಂದ ಹೊರಟು ಬಂದಾಗ ಒಂದು ಘೋರವಾದ ಕಾಳಗವು ಆರಂಭವಾಯಿತು. ಕೋಪಗೊಂಡಿದ್ದ ರಾಕ್ಷಸರು ಅನೇಕ ವಾನರ ಸೈನಿಕರ ವಧೆ ಮಾಡಿದಾಗ ಉಳಿದವರು ರಾಮನ ಪಾದ ಪದ್ಮಗಳ ಆಶ್ರಯಕ್ಕೆ ಓಡಿ ಹೋದರು. ಆಗ ರಾಮನು ಪ್ರಯೋಗಿಸಿದಂತಹ ಒಂದು ಅದ್ಭುತವಾದ ಗಂಧರ್ವಾಸ್ತ್ರವು ಅಗಣಿತ ಬಾಣಗಳ ಪ್ರವಾಹವನ್ನು ಹರಿಸಿತು. ಆ ಬಾಣಗಳ ಸುರಿಮಳೆ ಎಷ್ಟು ದಟ್ಟವಾಯಿತೆಂದರೆ ರಾಮನು ಕಾಣದಾಗಿ ಅಗಣಿತ ರಾಕ್ಷಸರ ಸಂಹಾರವು ಮಾತ್ರ ಕಂಡುಬಂತು. ಆ ಗಂಧರ್ವಸ್ತ್ರದ ಕಾರಣದಿಂದಾಗಿ ರಾಮನು ಕೆಲವೊಮ್ಮೆ ಅದೃಶ್ಯನಾದಂತೆ, ಇನ್ನು ಕೆಲವೊಮ್ಮೆ 1,000 ರಾಮರು ಎಲ್ಲ ದಿಕ್ಕಿನಲ್ಲಿಯೂ ನಿಂತಿರುವಂತೆ ಕಂಡುಬಂದಿತು. 90 ನಿಮಿಷಗಳಲ್ಲಿ ರಾಮನು 2,00,000 ಪದಾತಿಗಳನ್ನು, 18,000 ಗಜಸವಾರರನ್ನು, 14,000 ಅಶ್ವರೋಹಿ ಸೈನಿಕರನ್ನು ಮತ್ತು ಹಲವಾರು ರಥಿಕರನ್ನು ಸಂಹರಿಸಿದನು. ಆಗ ಉಳಿದವರು ರಕ್ಷಣೆಗಾಗಿ ಲಂಕೆಗೆ ಓಡಿದರು. ಆಗ ಆಕಾಶದಲ್ಲಿ ನೆರೆದಿದ್ದಂತಹ ದೇವತೆಗಳು ಹರ್ಷೋಲ್ಲಾಸಿತರಾಗಿ ಅವನ ವಿಜಯಕ್ಕಾಗಿ ರಾಮನನ್ನು ಹೊಗಳಿದರು. ಸ್ನೇಹಿತರೆ, ರಾಮಾಯಣದ 132ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.